ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಡ್ರೆಸ್ ಹೊಲಿಯೋಕ್ಕಾಗಿದೆ. ಆ ಟೈಲರ್ ನನ್ನಂತವ್ರನ್ನ ಇಬ್ಬರು ಸೇರಿಸ್ಬೋದು. ಹಂಗ ಹೊಲ್ದು ಬಿಟ್ಟು ಕೊಟ್ಟವ್ರೆ ಸೈಜ್. ಇದರಲ್ಲಿ ಇಬ್ಬರು ದೂರ್ಬೋದು. ಆ ಟೈಲರ್ ಏನಾದ್ರು ಈ ವಿಡಿಯೋ ನೋಡಿದ್ರೆ ಇನ್ನೇನಕ್ಕೆ ಟೈಲರ್ಗಳಾಗ್ತಾರೋ ಇಲ್ಲಿನ. ಟೈಲರ್ ಮಾಮ ನೀನು ಹೊಲ್ದಿರೋದು ನಾನು ನನ್ನ ಅಕ್ಕನ ತಂಗಿನ ಇಬ್ಬರು ಸೇರ್ಬೋದು. ಇದರಲ್ಲಿ ಏನು ಮಾಡೋದು ಇವಾಗ? ದುಡ್ಡು ಮಾತ್ರ ಈಸ್ಕೊಂಡ್ಬಿಟ್ಟೆ. ಫೋನ್ ಮಾಡಿ 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 ದುಡ್ಡಿಗೆ ಯಾವಾಗ ಬರ್ತೀರಾ ಮೇಡಮ್ ಬಟ್ಟೆ ಎತ್ಕೊಂಡು ಹೋಗೋದಿಕ್ಕೆ ಅಂತ ಹೇಳಿ ಹೇಳಿ ಈಸ್ಕೊಂಡು ಪಾಂಗನಾಮ ಇಟ್ಬಿಟ್ರು. ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್. ಏನು ಕೆಲಸ ಮಾಡೋದು ಅಂತ ತಲೆನೋವು ಎತ್ಕೊಂಡ್ಬಿಟ್ಟಿದೆ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ದೆ. ಬೆಳಗ್ಗೆಯಿಂದ ಯೋಚನೆ, ಮಲ್ಕೊಂಡ್ರೆ ಗಾಬರಿಯಿಂದ ಎದ್ದೋಳ್ಬಿಡೋದು. ಈ ಕೆಲಸ ಇದೆ ಅಂತ. ಏನು ಕೆಲಸ ಇದೆ? ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೀನಿ. ಅಡುಗೆ ಕೆಲಸ ಆಗಿದೆ, ಮನೆ ಕೆಲಸ, ಎಲ್ಲ ಕೆಲಸನೂ ಆಗಿದೆ. ಭಯ, ನಿದ್ದೆ ಬರೋದಿಲ್ಲ. ಕೆಲಸ ಇದೆ ಅಂತ ಭಯ ಪಟ್ಟು ಇದನ್ನ ಕೂತ್ಕೊಂಡ್ರೆ ಆಮೇಲೆ ಯೋಚಿಸ್ತೀನಿ, ಏನು ಕೆಲಸ ಇದೆ, ಏನು ಕೆಲಸ ಮಾಡೋದು, ಏನು ಕೆಲಸ ಮಾಡಲಿ ನಾನು? ಕೆಲಸ ಎಲ್ಲ ಆಗ್ಬಿಟ್ಟಿದೆ. ಎಷ್ಟೊತ್ತು ಅಂತ ಮಲ್ಕೊಳ್ಳಿ, ಏನು ಕೆಲಸ ಮಾಡೋದು ಅಂತ ತಲೆ ಕೇರ್ಕೊತಾ ಇದ್ದೀನಿ ಆವಾಗಲಿಂದ. ಒಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದೆ, ಟಂಗದು. ಅದ್ರ ಹೆಸರು ಅದು ಏನೋ ಹಿಂಗೆ ಒಳಗಡೆ ಹಾಕ್ಕೊಂಡು ನಮ್ಮ ಮೂಗುದು ಓಲ್ ಬರುತ್ತೆ ಅಲ್ವಾ, ಒಳಗಡೆನೆ ಈ ಗೊಣ್ಣೆ ಗಿಣ್ಣೆ ಎಲ್ಲ ಬರುತ್ತೆ ಅಲ್ವಾ ನಿಮಗೆ, ನನಗಲ್ಲ ನಿಮಗೆ. ಆ ತೂತಲ್ಲಿ ಆ ನಾಲ್ಗೆನ ಹಾಕಿ ಇಲ್ಲು ತರ್ತಾರೆ. ಅದು ತುಂಬ ಒಳ್ಳೆಯದು. ಮೃತ್ಯುಂಜಯಗಳಾಗ್ತಾರೆ, ತುಂಬ ವರ್ಷ ಬದುಕ್ತಾರೆ, ಆಯುಸ್ಸು ತುಂಬ ಜಾಸ್ತಿ. ಅದ್ರ ಹೆಸರು ಹೇಳ್ತೀನಿ, ನನಗೆ ಗೊತ್ತಿರಲಿಲ್ಲ ಇಷ್ಟು ದಿವಸ. ನಾನೊಂದು ಸರಿ, ಎಲ್ಲ ಕೆಲಸ ಆಯಿತು ನಂದು. ಅದು ಬೆಳಿಗ್ಗೆ ಊಟ ಚಿತ್ರಾನ್ನ ಮಾಡಿದ್ದೀನಿ. ಮಂತ್ರಾಲಯಕ್ಕೆ ಪಾರ್ಸಲ್ ಆಗ್ಬಿಡೋಣ ಅಂತ. ನಾನು ಮಂತ್ರಾಲಯಕ್ಕೆ ಪಾರ್ಸಲ್ ಆಗಬೇಕು ಅಂತ ಮಾಡಿಕ್ಕಿದ್ದೀನಿ. ಅದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಕಿವಿಚ್ಕೊಂಡು ಎತ್ಕೊಂಡು ಹೋದರೆ ಅದ್ಭುತವಾಗಿರುತ್ತೆ. ನಾನು ತಿಂತಾಯಿದ್ರೆ ನನ್ನ ಅಕ್ಕಪಕ್ಕದವರೆಲ್ಲ ಜೊಲ್ಸೋರಿಸ್ಕೊಂಡು ನನಗೂ ಚಿತ್ರಾನ್ನ ಬೇಕು ಅಂತ ಟ್ರೈನಲ್ಲಿ ಬರೋವ್ರ ಹತ್ರ ಎಲ್ಲ ಕಾಸು ಕೊಟ್ಟು ಈಸ್ಕೊಂಡು ತಿಂತಾರೆ. ಆ ಟ್ರೈನಲ್ಲಿ ಇಸ್ಕೊಂಡ್ರೆ ಎಲ್ಲ ಚೆನ್ನಾಗಿರೋದಿಲ್ಲ. ಸಾಂಬಾರು ರೆಡಿ ಆಗಿಬಿಟ್ಟಿದೆ. ಸಾಂಬಾರು ರೆಡಿ ಮಾಡಿ ಫ್ರಿಜ್ಜಿಗೆ ಪಾರ್ಸಲ್ ಮಾಡಿಟ್ಬಿಟ್ಟಿದ್ದೀನಿ. ಅಲ್ಲಿಲ್ಲ ಐತೆ ಪಾರ್ಸಲ್. ಸೊಪ್ಪು ದಂಟು ಸೊಪ್ಪು ನಮ್ಮನ್ನು ಹೇಳಿ. ಆ ದಂಟು ಸೊಪ್ಪು ತಿಂದರೆ ನನಗೆ ಕೋಲ್ಡ್ ಆಗಿಬಿಡುತ್ತೆ ಫ್ರೆಂಡ್. ಯಾಕೋ ನಮ್ಗೆ ಗೊತ್ತಿಲ್ಲ, ಇಲ್ಲಿ ಕರ್ರ 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 ಅಂತ ಕೆರಿತಾ ಇರುತ್ತೆ. ನನ್ನ ಮಗನ್ನ ಕರ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಅವನ ಕೈಯಲ್ಲೇ ಆಗ್ತಾ ಇಲ್ಲ ಪಾಪ. ಎಲ್ಲ ಬಿದ್ದು ಹೊಟ್ಟೆ ಕೇಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಊದ್ಕೊಂಡ್ಬಿಟ್ಟಿದೆ. ಹಾಸ್ಪಿಟ್ಲಿಗೆ ಹೋಗು ಅಂದರೆ ಹಾಸ್ಪಿಟ್ಲಿಗೆ ಹೋಗಲ್ಲ, ಊಟ ಮಾಡು ಅಂದರೆ ಊಟ ಮಾಡಲ್ಲ. ಅವನೊಂದು ನನ್ನ ದೊಡ್ಡ ಕರ್ಮ. ಇಷ್ಟೊತ್ತು ಆ ಚಿತ್ರಾನ್ನ ಮಾಡಿದ್ದೆಲ್ಲ ಹಂಗೆ ಇದೆ, ಅವನು ತಿನ್ನಲೇ ಇಲ್ಲ. ಹೋಗ್ತೀಯ ಹಾಸ್ಪಿಟ್ಲಿಗೆ?
ಆ ಏ ಬಾಸ್, ಚೆನ್ನಾಗಿ ಹಿಡ್ಕೊಂಡು ಬಾರ್ಸಾಕ್ಬಿಡ್ತೀನಿ ಈಗ ಹೋಗಿ. ನೋಡಿ ಇವಾಗ ಅಂತಾನೆ ಹೋಗ್ತೀಯ ಹಾಸ್ಪಿಟ್ಲಿಗೆ? ಇಲ್ಲೇ ಇರಿ, ಬಾರಿಸ್ಬಿಟ್ಟು ಬರ್ತೀನಿ ಅವನ್ನ, ಬೆಲ್ಟ್ ಎತ್ಕೊಂತೀನಿ. ಆಸ್ಪತ್ರೆಗೆ ಹೋಗ್ತೀಯಾ? ಆ ಬೆಲ್ಟ್ ಎತ್ಕೊಂಡ್ ಬರ್ಬೇಕಾ? ಆ ಏ ಹಾಸ್ಪಿಟ್ಲಿಗೆ ಹೋಗ್ತೀಯಾ? ಬೆಲ್ಟ್ ಎತ್ಕೊಂಡ್ ಬರ್ಲಾ? ಏನ್ ನಿನ್ ಕತೆ? ಡೈಲಿ 3 ಲೀಟರ್ ವಾಟರ್ ಕುಡೀರಿ ಫ್ರೆಂಡ್ಸ್, ಈ ತರ ಬಾಟ್ಲಲ್ಲಿ ತುಂಬಿಸ್ಕೊಂಡು. ನಾನು ಕುಡಿಯಲ್ಲ, ನಿಮ್ಮ ಹತ್ರ ಬಿಲ್ಡಪ್ ಕೊಡ್ತಾ ಇದ್ದೀನಿ. ಎತ್ಕೊಂಡು ಯಾರು ಆದ್ರೂ ಸಿಕ್ಕಿದ್ರೆ ಕುಡಿಬಹುದು. ಮೋರ್ ದೆನ್ 3 ಲೀಟರ್ ಕುಡಿಬೇಕು. ಕುಡಿಯೋಣ. ಬಾಡಿ ಎಲ್ಲ ನನಗೆ ಬಿಸಿಗೆ ಮೂಗಲ್ಲಿ ಈಟು ಬರ್ರಂತ ಬರುತ್ತೆ. ಎಷ್ಟು ಈಟು ಗೊತ್ತಾ ಅಂದರೆ ಅಷ್ಟು ಈಟ್ ಆಗಿಬಿಟ್ಟಿದೆ. ಎಷ್ಟು ಬಾಟ್ಲ್ ನೀರು ಕುಡಿದ್ರೂ ನನ್ನ ಮೈಂಡ್ ತಣ್ಣಗೆ ಮಾಡ್ತಾ ಇಲ್ಲ. ಅದಕ್ಕೆ ವಾತಾವರಣ ಎಲ್ಲ ಮಳೆಯಿಂದ ತುಂಬಿಟ್ಟಿದೆ. ನಾನೇ ಹೇಳಿಕ್ಕಿರೋದು ವಾತಾವರಣಕ್ಕೆ, ಇನ್ನೇನಾದ್ರೂ ನಂಗೆ ತಣ್ಣಗೆ ಮಾಡು, ನಂಗೆ ನೀರು ಕುಡಿಯೋಕೆ ಬಾರ ಅಂತ. ಮಂತ್ರಾಲಯಕ್ಕೆ ಪಾರ್ಸಲ್ ಹಾಕ್ತೀನಿ ಫ್ರೆಂಡ್ಸ್. ಇವಾಗ ನಾನು ಹೋಗೋಣ ಅಂದರೆ ಈ ನನ್ನ ಮಗ ಒಂದು ಕೆಲಸ ಮಾಡ್ಕೊಂಡು ಬಂದಿದ್ದಾನೆ. ಇವನು ತಿಂತಾ ಇಲ್ಲ, ಪೆಟ್ಟು ಮಾಡ್ಕೊಂಡು ಬಂದು ಕೂತವನೆ. ಎಲ್ಲ ಕೆಲಸ ಆಗಿದೆ, ತಲೆನೋವು, ಮಲ್ಕೊಬೇಕು ಎದ್ದೊಳ್ಬೇಕು. ಏನು ಕೆಲಸ ಮಾಡೋದು ಅಂತ ಒಂದು ಕಡೆ ಯೋಚನೆ. ಬೆಳಿಗ್ಗೆ ಎದ್ದು ಕೆಲಸಗಳು ಮಾಡಿಬಿಟ್ರೆ ಇದೇ ಕೆಲಸ. ಸ್ವಲ್ಪ ಹೊತ್ತು ಯೋಗ ಮಾಡ್ತೀನಿ, ತುಂಬ ದಿವಸ ಆಗಿಬಿಟ್ಟಿದೆ. ಕೆಲಸ ಬ್ಯುಸಿ ಅಂದ್ಕೊಂಡು ತುಂಬ ಕೆಟ್ಟೋಗಿದ್ದೀನಿ. ನನ್ನ ಆರೋಗ್ಯನೇ ನಾನು ನೋಡ್ಕೊತಾ ಇಲ್ಲ. ಬಿಸಿಲಿದ್ದಾಗ ಆದಷ್ಟು ಬಿಳಿ ಕಲರ್ನ ಯೂಸ್ ಮಾಡಿ, ಪ್ರೊಟೆಕ್ಟ್ ಮಾಡುತ್ತೆ. ನಿಮ್ಗೆ ನಾಲಿಗೆದು ಹೇಳ್ಕೊಡ್ಬೇಕಲ್ವ, ನಾಲ್ಗೆನೆ ಈ ಥರ ರೌಂಡ್ ಮಾಡಿ ಒಂದೇ ಸತಿ ಮಾಡೋಕ್ಕಾಗಲ್ಲ. ದಯವಿಟ್ಟು ಯಾರಿಗೆ ಯೋಗ ಚೆನ್ನಾಗಿ ಬರುತ್ತೋ ಅವ್ರ ಹತ್ರ ಪ್ರಾಕ್ಟೀಸ್ ಮಾಡಿ. ಆಮೇಲೆ ನಿಮ್ಮ ನಾಲ್ಗೆ ಏನಾದರೂ ಸಿಕ್ಕಾಕೊಳ್ಳೋಕೆ ಚಾನ್ಸ್ ಇಲ್ಲ, ಏನೂ ಆಗಲ್ಲ, ಆಚೆ ಬರುತ್ತೆ. ಅದು ನಾಲ್ಗೆ ಅಂದ್ರೇ ಆಚೆ ಬಂದ್ಬಿಡುತ್ತೆ. ಬಟ್ ಬಿ ಕೇರ್ಫುಲ್, ಡೋಂಟ್ ಸ್ಪಾಯ್ಲ್ ಯುವರ್ ಲೈಫ್. ಬನ್ನಿ ಕೂತ್ಕೊಂಡು ಯೋಗ ಮಾಡೋಣ. ನಿಮ್ಗೇನಾದರೂ ಗೊತ್ತಿದ್ರೆ ಅದ್ರ ಹೆಸರು ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ಗೊತ್ತು, ನಂಗೆ ಶಾರ್ಟ್ ಮೆಮೊರಿ ಪವರ್ ಆಗಿಬಿಟ್ಟಿದೆ. ನಡುವೆ ಎಲ್ಲ ತುಂಬಿಸ್ಕೊಂಡು ತಲೆಗೆ ಕಾರ್ಪೊರೇಷನ್ ತೊಟ್ಟಿ ಆಗಿಬಿಟ್ಟಿದೆ ತಲೆ. ಚಿನ್ನ ಮುದ್ರ, ಉಸಿರು ತೆಗೆದುಕೊಳ್ಳಿ, ಉಸಿರು ಬಿಡಿ. ಒಳಗಡೆ ಉಸಿರು ತಗೊಳ್ಳಿ, ಹೊರಗಡೆ ಉಸಿರು ಹಾಕಿ. ಇನ್ನೊಂದು ಕಪಾಲಭಾತಿ, ಎಲ್ಲ ಪ್ರಾಣಾಯಾಮಗಳಿಗಿಂತಲೂ ಅದೊಂದು ಮಾಡಿದ್ರೆ 80% ಪಾಸ್. ಹೊಟ್ಟೆ ಬಡ ಅಂತ ಬಡ್ಕೊಳ್ಳೋದು. ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ ಫ್ರೆಂಡ್ಸ್, ನೀವು ಹುಡುಕಬೇಕು ಅಷ್ಟೇ. ಮನೆಯಲ್ಲೇ ಮಾಡ್ಕೊಬೋದು, ಯಾರ ಮೇಲೂ ಡಿಪೆಂಡ್ ಆಗೋಂಗಿಲ್ಲ. ಯೋಗದಲ್ಲಿ ಎಷ್ಟೋ ಕಾಯಿಲೆಗಳು, ಎಂತೆಂಥೋ ಕಾಯಿಲೆಗಳು ಹೋಗುತ್ತೆ. ನೀವು ಚೆನ್ನಾಗಿರೋರ ಹತ್ರ ಸೇರಿಕೊಂಡು ಯೋಗ ಪ್ರಾಕ್ಟೀಸ್ ಮಾಡಿ.
ಒಳ್ಳೆ ಗುರಿ ಇರಬೇಕು. ಹೇಳ್ತಾರೆ ಅಲ್ವಾ, ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅಂತ. ಅದು ಯಾರ್ಯಾರನ್ನ ಇಟ್ಕೊಂಡ್ಬಿಟ್ಟು ಆಮೇಲೆ ಮಾಡಕ್ಕೆ ಹೋಗ್ಬಿಟ್ಟು ನನ್ನ ಮೇಲೆ ಬಂದ್ಬಿಟ್ಟಿಲ್ಲ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನನ್ನನ್ನು ಕ್ಷಮಿಸಿ.